ಅವರೇ ಶುರು ಮಾಡಿದ್ದು 1970s ನಲ್ಲಿ ಅರಬ್ ನ್ಯಾಷನಲಿಸಂ ಅಂತ. ಅವರೇ ಫಂಡ್ ಮಾಡಿದ್ದು ಭಾರತದಲ್ಲಿ ಭಯೋತ್ಪಾದನೆಗೆ. ಇವತ್ತು ಏನ್ ಮಾಡ್ತಿದ್ದಾರೆ ಗೊತ್ತಾ? ಹೆಣ್ಮಕ್ಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ರು, ಹೆಣ್ಮಕ್ಳಿಗೆ ಬುರ್ಖಾ ಕಂಪಲ್ಸರಿ ಇಲ್ಲ ಅಂದ್ರು, ಹಿಜಾಬ್ ಹಾಕಬೇಕು ಅಂತ ಇಲ್ಲ ಅಂತಂದ್ರು, ಗೌರವಯುತವಾದ ಡ್ರೆಸ್ ಹಾಕೊಂಡು ಹೋಗಿ ಅಂತ ಹೇಳಿದ್ರು. ಹೆಣ್ಮಕ್ಳು ಡ್ಯಾನ್ಸ್ ಮಾಡಬಹುದು, ಹೆಣ್ಮಕ್ಳು ಅಲ್ಲಿ ದೊಡ್ಡ ದೊಡ್ಡ ಲೈವ್ ಕನ್ಸರ್ಟ್ ಗಳಿಗೆ ಹೋಗಿ ಕೂತ್ಕೊಳ್ತಾರೆ. ಸೌದಿ ಅರೇಬಿಯಾದಲ್ಲಿ ದೇ ಹ್ಯಾವ್ ಚೇಂಜ್ ದೆಮ್ಸೆಲ್ಸ್. ಆದರೆ ಕರ್ನಾಟಕದಲ್ಲಿ, ಭಾರತದಲ್ಲಿ ಇನ್ನೂ ಕಟ್ಟರ್ಪಂಥಿ. ಅವ್ರದೇ ಪ್ರಶ್ನೆಯ ಎರಡನೇ ಭಾಗ ಬಂದೆ ಸರ್. ಎರಡನೇ ಭಾಗ ಏನು ಅಂತಂದ್ರೆ, ಭಾರತದಲ್ಲಿರೋ ಮುಸಲ್ಮಾನರಿಗೆ ಇನ್ಕ್ಲೂಸಿವ್ ಭಾವನೆ ಯಾಕೆ ಬರ್ತಿಲ್ಲ ಅಂತಂದ್ರೆ, ನೀವು ಕೂಡ ಹೆದರಿಸ್ತಿದ್ದೀರಿ, ಯೋಗಿ ಬಂದ್ಬಿಡ್ತಾರೆ, ಏನಾಗುತ್ತೆ ಗೊತ್ತಾ, ಈಗ ಗಜ್ವಾಯೇ ಹಿಂದ್ ತಪ್ಪು ಅನ್ನೋ ಹಾಗಿದ್ರೆ ಭಗವಾಯೇ ಇಸ್ಲಾಂ ಮಾಡ್ತೀವಿ ಅನ್ನೋದು ಕೂಡ ತಪ್ಪು ಅಂತ. ಯಾಕೆ ಹೇಳಿದೆ ಅದನ್ನ? ನಾನು ಈಗ್ಲೂ ಹೇಳ್ತೀನಿ, ನಾನು ಹೋಗಿ ಕೂತ್ಕೋತೀನಿ ಕಣಯ್ಯ, ನೀನ್ ಬಂದಿಲ್ ಮಾತನಾಡು. ನೀನ್ ಮಾತಾಡ್ಲಿಲ್ಲ ಅಂತಂದ್ರೆ ಯಾರಾದ್ರೂ ಹೇಳೋರ್ ಬೇಕಲ್ಲ. ನೀವೇ ಹೇಳಿದ್ರಿ, ಧರ್ಮಗುರುಗಳು, ಮುಸ್ಲಿಂ ಧರ್ಮಗುರುಗಳು ಇಲ್ಲಿ ನಿಂತ್ಕೊಂಡು ಹೇಳಿದ್ರು, ನಾವ್ ಹೇಳ್ತೀವಿ, ನಮ್ಮ ಮಾತನ್ನು ಕೇಳೋರು ಯಾರು? ನಿಮ್ ಮಾತು ಕೇಳಲ್ಲ ತಾನೆ, ನಾವು ಕೇಳಿಸ್ತೀವಿ ಅಂತ. ನಾನು ಆ ಕಾರಣಕ್ಕೆ ಕೇಳಿದ್ದು, ನಾನು ಹೆದರ್ಸ್ಲಿಕ್ಕಲ್ಲ ಹೇಳಿದ್ದು. ನೀವೇ ಕೇಳಲ್ಲ, ಯಾರಾದ್ರೂ ಹೇಳಬೇಕಲ್ಲ. ಈಗ ಟೆರರಿಸ್ಟ್ಗಳು, ಸರ್ ನಾವು ಅವ್ರಿಗೆ ಎಷ್ಟು ಕುರಾನ್ ಬಗ್ಗೆ ಹೇಳಿದ್ರು ಅವ್ರು ಕೇಳ್ಕೊಳ್ಳಲ್ಲ, ನಾವ್ ಏನ್ ಮಾಡೋದು ಸರ್ ಅಂದ್ರೆ, ನೀ ಕೇಳಲ್ಲ ತಾನೆ, ನಾನ್ ಕೇಳಿಸ್ತೀನಿ ಇರು. ಇದು ಆಕ್ಚುಲಿ ಚೆನ್ನಾಗಿ 1948 ನಲ್ಲಿ ಈ ದೇಶ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವಾಗ ಕೆಲವು ಮುಸಲ್ಮಾನರು ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ ಕಾಶ್ಮೀರದಲ್ಲಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನೆಕ್ಸ್ಟ್ ವಾರು ಕೂಡ ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ 1965 ನಲ್ಲಿ. ಆದ್ರೆ ಯಾಕೆ 1990s ನಂತರ ಚೇಂಜ್ ಆಯ್ತು ಅಂತಂದ್ರೆ, ಮೈಂಡ್ ಅನ್ನ ರಾಡಿಕಲೈಸ್ ಮಾಡ್ಲಿಕ್ಕೆ ಪಾಕಿಸ್ತಾನ ಬಂತು. ಈ ಪಾಕಿಸ್ತಾನದ ಪ್ರಭಾವ ಹೆಂಗೆ ಅಂತಂದ್ರೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆಯುವಾಗ ಪಾಕಿಸ್ತಾನ ಗೆದ್ರೆ ಖುಷಿ ಪಡುವಂತ ಜನ, ನಾನು ಎಲ್ಲಾ ಮುಸ್ಲಿಮರು ಅಂತ ಹೇಳಲ್ಲಪ್ಪ, ಬೇಜಾರು ಮಾಡ್ಕೋಬೇಡಿ. ಬಹುತೇಕ ಮುಸಲ್ಮಾನರು ಪಾಕಿಸ್ತಾನ ಗೆದ್ದ ಖುಷಿ ಪಡೋರು. ಯಾಕೆ ಸೌದಿ ಅರೇಬಿಯಾ ಬೇಡ, ಪಾಕಿಸ್ತಾನ ಬೇಕಾ? ಅಂದ್ರೆ ಇಸ್ಲಾಮಿಕ್ ಈ ಒಟ್ಟಾರೆ ಈ ಡೆವಲಪ್ಮೆಂಟ್ಸ್ ಇದೆಯಲ್ಲ, ಇದು ಹೇಗೆ ಬೆಳೆದಿದೆ ಅಂತಂದ್ರೆ, ಒಂದು ಪ್ಯಾನ್ ವರ್ಲ್ಡ್ ಕಲ್ಪನೆ ಇದೆ ಅವರಿಗೆ. ಇಡೀ ಜಗತ್ತನ್ನ ಹಬ್ಬಬೇಕು ಎನ್ನುವಂತ ಕಲ್ಪನೆಯಲ್ಲಿದ್ದಾರೆ. ಅದ್ರಲ್ಲಿ ಭಾರತ ಒಂದು ತಡೆಗೋಡೆ ಅವರಿಗೆ. ನೀವು ಮಾಡ್ತೀರಾ ಭಾರತವೇ ಬಲವಾಗಿ ನಿಂತಿರೋದು ಇದಕ್ಕೆ. ಯಾಕೆ ಅಂತಂದ್ರೆ, ಇಲ್ಲಿನ ಮುಸಲ್ಮಾನರು ಇವತ್ತಿನವರೆಗೂ ಸ್ಟಾಂಚ್ ಆಗಿ ಭಾರತದ ಪರವಾಗಿ ನಿಂತಿದ್ರು. ಆದ್ರೆ ಈಗ ನಂಗೆ ಧೈರ್ಯ ಇಲ್ಲ ಹೇಳೋದು. ವಹಾಬಿಸಂ ಹೆಂಗ್ ನುಗ್ಗಿದೆ ಒಳಗೆ ಅಂತಂದ್ರೆ, ಅವರು ಇವ್ರಿಗೆ ಅರ್ಥ ಆಗುತ್ತೆ ನಾನು ಹೇಳೋದೆಲ್ಲ, ಅರ್ಥ ಆಗದೆ ಇರೋ ತರ ಇದ್ದಾರೆ. ವಹಾಬಿನವರು ಇವರೊಳಗೆ ಇರುವಂತ ಜನರನ್ನ ಸೆಳ್ಕೊಂಡು ಟೆರರಿಸ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಅದು ಆತಂಕ ಇದೆ ಧರ್ಮಗುರುಗಳಿಗೆ. ನಮ್ಮ ತರುಣರು ನಮ್ಮ ಮಾತೇ ಕೇಳ್ತಾ ಇಲ್ಲ, ಅವರು ವಹಾಬಿಸಂಗೆ ಒಳಗಾಗ್ತಿದ್ದಾರೆ ಅಂತ ಅವು ಮುಸ್ಲಿಂ ಧರ್ಮಗುರುಗಳೇ ನಮಗ್ ಬಂದು ಹೇಳ್ತಾರೆ. ಅಂದ್ರೆ ಈ ತರದ ಬ್ರೈನ್ ವಾಷಿಂಗು ಅವ್ರ ಒಳಗೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದ್ರೆ, ಅನ್ಲೆಸ್ ಒಂದು ಫೈರ್ ವಾಲ್ ಅನ್ನ ಮುಸಲ್ಮಾನರೇ ಕ್ರಿಯೇಟ್ ಮಾಡದೆ ಹೋದ್ರೆ ಅವರು ತಮ್ಮ ಮತವನ್ನ ಉಳಿಸ್ಕೊಳ್ಳಿಕ್ ಸಾಧ್ಯವೇ ಇಲ್ಲ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಫಸ್ಟ್ ಸೆನ್ಸಸ್ ಆಗಿದ್ದು 1951ರಲ್ಲಿ. ಆವಾಗ ಮುಸಲ್ಮಾನ ಸಂಖ್ಯೆ ಬಂದು 8+% ಇತ್ತು. ಈಗ ಅಂದ್ರೆ 2011 ಪ್ರಕಾರ ಹೆಚ್ಚು ಕಡಿಮೆ ಎಷ್ಟಾಗಿದೆ ಅಂತಂದ್ರೆ 15% ಅಂತ ಇದೆ. ಈಗ 2025 ಅಪ್ರಾಕ್ಸಿಮೇಟ್ಲಿ ಹೆಚ್ಚು ಕಡಿಮೆ 25% ಆಗಿರ್ಬೋದು. ಈಗ ನಮ್ಗೆ ದೇಶದ ಏನ್ ಗೊತ್ತಾ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಪಾಪ್ಯುಲೇಷನ್ ಅಂತ ನಾವು ಬಹಳಷ್ಟು ನಾವು ಹೊಡೆದಾಡ್ತೀವಿ. ಈಗ ನಾವು ಪವರ್ ಕೊಟ್ಟಾಗೆ ಯಾರಿಗೆ, ಮೋದಿಯವ್ರಿಗಾಲಿ ಬಿಜೆಪಿಗಾಲಿ, ಯಾಕೆ ಒನ್ ಕಪಲ್ ಒನ್ ಚೈಲ್ಡ್ ಅಂತ ಪಾಲಿಸಿ ತಗೊಂಡ್ಬರ್ತಿಲ್ಲ? ಒಂದು ಭಾರತದ ಡಿವಿಡೆಂಡ್ ಇರೋದು, ಭಾರತದ ಶಕ್ತಿ ಇರೋದು ಜನಸಂಖ್ಯೆಯಲ್ಲೇ. ಇವತ್ತು ಅಮೆರಿಕ ಟ್ಯಾರಿಫ್ ಅನ್ನು ಹಾಕಿದ ನಂತರವೂ ಹೆದರುತ್ತೆ. ಯಾಕೆ ಅಂತಂದ್ರೆ, ಭಾರತ ಸ್ಟ್ರಾಂಗ್ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ವಿ ಆರ್ ಆಲ್ಮೋಸ್ಟ್ 150 crore ಈಗ. ಸೊ ಅದೊಂದು ಶಕ್ತಿ ನಮಗೆ. ಎರಡನೇದು, ಒನ್ ಚೈಲ್ಡ್ ಪಾಲಿಸಿಯನ್ನ ಚೈನಾ ತಗೊಂಡ್ ಬಂದ್ ಏನಾಯ್ತು ಅನ್ನೋದ್ರ ಕಣ್ಮುಂದೆ ಇದೆ ನಮ್ಗೀಗ.